ಇದ್ರ ಸೆರಗ್ ನೋಡ್ರಿ ಫುಲ್ ಜಿಗಿ 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 ಹೆಂಗ್ ಬಂದೈತಿ. ನಂಗೆ ಭಾರಿ ಇಷ್ಟ ಆಗ್ಬಿಡ್ತಿದ್ದು ಸೀರೆ. ಇದು ಎಲ್ರಿಗೂ ನಮಸ್ಕಾರ. ಡೈಲಿ ಬ್ಲಾಗ್ ಹಾಕಕ್ ಆಗಂಗೆ ಇಲ್ರಿ. ಅಲ್ಲ ಬಹಳ ಅಂತ ಜನ ಏನ್ ನೋಡಲ್ಲ, ಆದ್ರೂ ನನಗೂ ಹಾಕ್ಬೇಕಂತ ಆಸೆ. ಕೆಲವು ಜನ ನೋಡ್ತೀರಿ, ಇಷ್ಟಪಟ್ಟು ನೋಡ್ತೀರಿ, ಹಾಕ್ರಿ ಪ್ರಿಯಾ ಅವ್ರಿ ಅಂತ ಹೇಳ್ತೀರಿ. ಬಹಳ ಖುಷಿ ಆಕೈತಿ ಆ ಕಮೆಂಟ್ ನೋಡಿದಾಗ. ಡೈಲಿ ಬ್ಲಾಗ್ ಅಂತಂದ್ರೆ ಈಗ ಫಸ್ಟ್ ಇದಾದ್ಮೇಲೆ ಒಂದು ವಿಡಿಯೋ ಹಾಕ್ತೀನಿ ನಾನು ನಿಮ್ಗ. ಮಾರ್ಕೆಟಿಗೆ ಹೋಗಿದ್ದು ಆ ಬ್ಲಾಗ್ ಯಾವಾಗ ಮಾಡಿದ್ದು ಅಂತಂದ್ರೆ RCB ಗೆಲ್ಲೋ ದಿನ ಅಂದ್ರೆ ಅವತ್ ಮ್ಯಾಚ್ ಇದ್ದಿದ್ದ ದಿನ ಮಾಡಿದ್ದೆ. ಅದನ್ನ ಯಾಕೆ ಹಾಕಿದ್ದಿಲ್ಲ ಅಂತಂದ್ರ ಅದ್ರೊಳಗ ಪಟಾಕಿ ಎಲ್ಲ ತಗೊಂಡ್ ಬಂದಿತ್ತು ಇವ್ರು. ಒಂದ್ ಬಾಕ್ಸ್ ತಗೊಂಡ್ಬಂದಿದ್ರು ಪಟಾಕಿ ತಗೊಂಡ್ ಬಂದಿದ್ದಂದ್ರ ಅದನ್ನ ವಿಡಿಯೋ ಹಾಕ್ಬೇಕಂತಿದ್ದೆ. ಇವ್ರೇನಂದ್ರ ಬೇಡ ಈಗ ಹಾಕ್ಬೇಡ, ಯಾಕಂದ್ರ RCB ಮ್ಯಾಚ್ ಗೆಲ್ತೈತೆ ಸೋಲ್ತೈತೆ ನೋಡೋಣ, ನೋಡಿ ಹಾಕುವಂತಿ, ಮುಂಚೆ ಹಾಕದ್ ಬೇಡ ಅಂತಂದಿದ್ರು. ಹಂಗಾಗಿ ನಾ ಹಾಕಿದ್ದಿಲ್ಲ, ಸೆಲೆಬ್ರೇಷನ್ ವಿಡಿಯೋ ಅಷ್ಟೇ ಹಾಕಿದ್ದೆ. ಅದನ್ನು ಕೂಡ ನಾನೀಗ ಹಾಕ್ತೇನೆ ಇದೇ ಬ್ಲಾಗ್ ಒಳಗೆ. ಏನ್ ಮಾಡಿದ್ವಿ ಏನು ಎತ್ತ ಅಂತೇಳಿ ಹಾಕ್ತೇನೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ ಈಗ ಬ್ಲಾಗ್ ಮಾಡ್ತಾ ಇರೋ ಉದ್ದೇಶ ಏನಂತಂದ್ರ ಏನ್ ಮಾಡ್ಬೇಕಂತೇಳಿ ಗೊತ್ತಾಗಂಗಿಲ್ಲ ಬಿಡ್ರಿ. ದಿನಾಂಕು ಏನ್ ಹುಡುಕ್ಬೇಕ. ಹಂಗಾಗಿ ಈಗ ಒಂದ್ 2-3 ಸೀರೆ ತಗೊಂಡ್ ಬಂದಿದ್ದೆ. ಅಂದ್ರೆ ಇವಾಗ ತಗೊಂಡಿದ್ದಲ್ಲ, ಚೆನ್ನಬಸಪ್ಪ ಅಂಗಡಿ ಒಳಗ ನಾನು ಮೊನ್ನೆ ಹೋದಾಗ ತಗೊಂಡಂತ ಸೀರೆ. ಅದನ್ನ ಸ್ಟಿಚಿಂಗ್ ಕೊಟ್ಟಿದ್ದೆ, ಬ್ಲೌಸ್ ಸ್ಟಿಚ್ ಮಾಡಕಂತೇಳಿ. ನಾನ ಹೊಲಿತೇನಿ, ಡಿಸೈನ್ ಬ್ಲೌಸ್ ಎಂತ ಬೇಕಂತ ಹೊಲಿತೇನಿ, ಚಲೋ ಹೊಲಿತೇನಿ. ನಾನು ಹೊಲ್ದಿದ್ ಬ್ಲೌಸ್ ಒಂದ್ ತೋರಿಸ್ತೇನೆ ಬೇಕಾದ್ರೆ ನಾನು ನಿಮ್ಗೀಗ. ಆದ್ರೆ ಏನ್ ಮಾಡ್ಬೇಕು, ಟೈಮ್ ಸಿಗಂಗಿಲ್ಲ ಅಂತೇಳಿ ಈಗ ಮಂದಿ ಕಡೆ ಕೊಡು ಬಾಳೆ ಆಗೈತ್ ನಂದು. ಹಂಗಾಗಿ ಅಲ್ಲಿ ಕೊಟ್ಟಿದ್ನೆಲ್ಲ ಅವ್ರು ಕೊಟ್ರಿ ಇವತ್ತು ಹೊಲ್ದಿದ್ವು. ಹಂಗ ಬ್ಲಾಗ್ನಾಗ ಜಸ್ಟ್ ನಿಮ್ಗೊಂದ್ ತೋರಿಸ್ದಂಗ ಆಕತಿ ಅಂತೇಳಿ ಮಾಡಾತೀನಿ ಅಷ್ಟೇ. ಏನ್ ಶಾಂತಕ ಸೀರೆ ಎಲ್ಲ ತೋರಿಸ್ತೀರಿ ಅನ್ಬೇಡ್ರಿ. ಬ್ಲಾಗ್ ಏನ್ ಮಾಡ್ಬೇಕು ಮತ್ತ ಅದಕ್ಕೆ ಇವನಾರ ತೋರಿಸೋಣ ಒಟ್ಟು ಅಂತೇಳಿ ಮಾಡಾತಿರೋದಷ್ಟೇ. ಓಕೆ, ತೋರಿಸ್ತೇನೆ. ಫಸ್ಟ್ ಒಂದ್ ಸೀರೆ ತೋರಿಸ್ತೇನೆ ನೋಡ್ರಿ. ಹಂಗೈತಿ ಸೀರೆ. ಕಲರ್ ಮಾತ್ರ ನಂಗೆ ಬಹಳ ಇಷ್ಟ ಆಯ್ತು. ಕಲರ್ ಫೋನ್ನಾಗೂ ಹಿಂಗೆ ನ್ಯಾಚುರಲ್ ಆಗಿ ಹೆಂಗೈತಿ ಹಂಗೆ ಬರ್ತಾ ಇತ್ತು ಕಲರ್. ನೋಡ್ರಿ ದಡಿ ಎಷ್ಟು ಚೆನ್ನಾಗೈತಿ. ಸೀರೆ ಫುಲ್ ಪ್ಲೇನ್ ಐತಿ, ಈ ತರ ಚಲೋ ತೆಂಗ. ನೋಡ್ರಿ ಈ ತರ ಪ್ಲೇನ್ ಐತಿ ಫುಲ್. ದಡಿ ಮಾತ್ರ ಎಷ್ಟು ಚಂದ ಬಂದೈತಿ. ಇದು ಸೀರೆ ಯಾಕೆ ತಗೊಂಡೆ ಅಂತಂದ್ರ ನೋಡಕ್ ಒಂಚೂರು ಗ್ರ್ಯಾಂಡು ಅನಿಸ್ಬೇಕು, ನನಗ್ ಮೈ ಮೇಲೆ ವಜ್ಜೆ ಆಗ್ಬಾರ್ದು, ಆರಾಮಾಗಿರ್ಬೇಕು ಉಟ್ಕೊಂಡಾಗ. ಎಲ್ಲಾರ ಸಣ್ಣ ಪುಟ್ಟ ಫಂಕ್ಷನ್ ಹೋದ್ರ ಇರ್ಲಿ, ಮನ್ಯಾಗ ಏನಾರ ಪೂಜೆ ಪುನಸ್ಕಾರ ಇದ್ದಾಗ ಉಟ್ಕೊಳ್ಬಹುದು ಅಂತೇಳಿ ತಗೊಂಡಿದ್ದು. ನಾ ಮೊದ್ಲ ಸ್ವಲ್ಪ ದಪ್ಪದೇನಲ್ಲ, ಹಂಗಾಗಿ ಉಬ್ಬು ಅಂತಾವು ದಡಿ ಸೀರೆ ನಂಗೆ ತಗೊಳಕ್ ಮೊದ್ಲಾಗಂಗಿಲ್ಲ. ಹಂಗಾಗಿ ನಾನು ಒಂಚೂರು ಮೆತ್ತನ್ ಸೀರೆನ ತಗೊಳಕ್ ಇಷ್ಟಪಡ್ತೇನೆ. ನೋಡ್ರಿ ಈ ಸೀರೆ ತಗೊಂಡನಿ. ನಂಗ್ ಬಾರಿ ಮನ್ಸಿಗೆ ಆತಿದ ಸೀರೆ, ಬಾರಿ ಸೇರ್ತ. ನಂಗ ಅರ್ಬಿ ಅಂಗಡಿಗೆ ಹೋಗಿಂದ ಸೀರೆ ನೋಡ್ತಿರ್ತೇನಲ್ಲ, ನೋಡಿದ ತಕ್ಷಣ ಇದೇ ಬೇಕು, ನಂಗೆ ಇದು ಬೇಕಂತ ಅನಿಸ್ಬೇಕು. ಅಲ್ಲಿ ಮಟ ನಾ ಸೀರೆ ನನ್ಗೆ ಯಾವ್ದು ನಾನು ಇಷ್ಟನ ಪಡಕ್ ಹೋಗಂಗಿಲ್ಲ. ಹಂಗ ಅನ್ಸಿದ್ಮೇಲೆ ಮಾತ್ರ ಅದನ್ನ ಬಿಡುವಂಗಿಲ್ಲ, ತಗೊಂತೇನೆ. ಹಂಗಂತೇಳಿ ನಾನ್ ನಿಮ್ಗೆ ಗೊತ್ತು, ಅರ್ಬಿಗೆ ಬಾಳ ರೊಕ್ಕ ಹಾಕಕ್ ನಂಗೆ ಇಷ್ಟ ಆಗಂಗಿಲ್ಲ. ಎಷ್ಟ್ 10 ಸೀರೆ ತಗೊಂಡ್ರು 1200 1000 ರೂಪಾಯಿ ಹಿಂಗ್ ಸೀರೆ ತಗೊಂತೇನೆ. 1500 ಲಾಸ್ಟ್ ತಗೊಂಡೆ ಅಂತಂದ್ರ ಆ ಸೀರೆನೆ ಒಟ್ಟೇನಂದ್ರ 10,000 ಕೊಟ್ಟು ಒಂದೇ ಒಂದ್ ಸೀರೆ ತಗೊಂಡು 10 ಫಂಕ್ಷನ್ ಅಂತೂ ಉಡಕ್ಕಾಗಲ್ಲ. ಹೆಣ್ಮಕ್ಳು ಬಾಳೆ ನಿಮ್ಗ ಗೊತ್ತೈತಿ, ಒಂದ್ ಫಂಕ್ಷನ್ ಉಟ್ರೆ ಮುಗೀತ, ಇನ್ನೊಂದ್ ಫಂಕ್ಷನಿಗೆ ವೇಸ್ಟ್ ಅದ ಸೀರೆ. ಹಂಗಾಗಿರ್ತೈತಿ ಬಾಳೆ. ಹೌದಾ, ಏನ್ ಹೊಳ್ಳ ಬಳ ಅದನ್ನ ಉಟ್ಕೊಂಡ್ ಬರ್ತಾಳ ಅಂತಂತಾರ. ಹಂಗಾಗಿ ಅದನ್ನ ಯಾಕ ಸ್ವಲ್ಪ ಕಡಿಮೆ ರೇಟಿಂಗ್ ತಗೊಳುನು, ಜಾಸ್ತಿ ಫಂಕ್ಷನ್ಗೆಲ್ಲ ಉಟ್ಕೊಂಡು ಹೋಗ್ಬೋದಲ್ಲ, ಬೇರೆ ಸೀರೆನ ಅಂತೇಳಿ ಅನ್ನೋ ಮೈಂಡ್ ಸೆಟ್ ನಂದು. 1-2 ಸೀರೆ ಮಾತ್ರ ತಗೊಂಡೇನೆ. ಅದು ನಾನ್ ತಗೊಂಡಿದ್ದಲ್ಲ, ನಮ್ಮ ಮನಿಯವರು ಬಾರಿ ಫೋರ್ಸ್ ಮಾಡಿ ಅವ್ರಿಗೆ ಇಷ್ಟ ಆಗಿದ್ದಕ್ಕೆ ಕೊಡ್ಸಿದ್ರು. 1-2 ಕಾಸ್ಟ್ಲಿ ಸೀರೆ ಅಂತಂದ್ರ ಅವು ಕಾಸ್ಟ್ಲಿ ಅಲ್ರಿಪ್ಪ, ಬಾಳ ಅಂದ್ರ 3,000-3,500 ಅದಾವು. ಹಿಂದೊಂದ್ ಬ್ಲಾಗು ಹಾಕಿದ್ದೆ ನಾನು ನಿಮ್ಗೆ, ದಾವಣಗೆರೆ ಚನ್ನಬಸಪ್ಪ ಅಂಗಡಿ ಒಳಗ ತಗೊಂಡಿದ್ದದ. ಅದ್ ಬಿಟ್ರೆ ನಾನ್ ಮಾತ್ರ ಸತ್ರು ರೊಕ್ಕ ಹಾಕಂಗಿಲ್ಲ, ಇಟ್ಟೆ. ನೋಡ್ರಿ ಇದಕ್ಕೆ ಎಷ್ಟು ಕೊಟ್ಟೇನೆ ಅಂತ ಹೇಳ್ತೇನೆ. ಇದರದ ಬ್ಲೌಸ್ ತೋರಿಸ್ತೇನೆ ನೋಡ್ರಿ. ಬ್ಲೌಸಿಗೆ ಹಿಂದ ವರ್ಕ್ ಬಂದೈತಿ, ಎಷ್ಟ್ ಚಲೋ ಬಂದೈತಿ ನೋಡ್ರಿ ವರ್ಕ್. ತೋಳಿಗೂ ಬಂದೈತಿ ನೋಡ್ರಿ ವರ್ಕ್. ಬ್ಲೌಸಿಗೂ ವರ್ಕ್ ಎಲ್ಲ ರೆಡಿ ಬಂದೈತಿ. ಬ್ಲೌಸಿಗೆ ಮತ್ತೆ ತೋಳಿಗೆ ಎರಡಕ್ಕೂ ಬಂದೈತಿ. ಸೀರೆ ಬ್ಲೌಸ್ ಎರಡು ಸೇರಿ 1100 ರೂಪಾಯಿ ಕೊಟ್ಟೇನೆ. ಇದಕ್ಕ ಬಾಳ ರೇಟಿನ ಸೀರೆ ತಗೊಂಡಿಲ್ಲ, ಕಡಿಮೆ ರೇಟಿನ ಸೀರೆ ತಗೊಂಡಿರೋದು ಈ ಸಲ ಮಾತ್ರ. ನೋಡ್ರಿ
ಚನ್ನಬಸಪ್ಪನ ಅಂಗಡಿ ಒಳಗೆ ತಗೊಂಡಿದ್ದು. ಅಲ್ಲಿ ಹೋದಾಗ ತಗೊಂಡಿರ್ತೇನೆ. ನಂಗೆ ಇಷ್ಟ ಅಲ್ಲಿ ತಗೊಳಕ್ ಸೀರೆ, ಯಾಕಂದ್ರೆ ಅಲ್ಲಿ ವೆರೈಟಿ ಚೆನ್ನಾಗಿರ್ತಾವ ಸೀರೆ ಅಂತೇಳಿ. ಇನ್ನೊಂದು ಸೀರೆ ತೋರಿಸ್ತೇನೆ ನೋಡ್ರಿ. ಇದು ಹೆಂಗೈತಿ, ಸೊಂಟ ಬಾಳ ನೋವಾಗ್ಬಿಟ್ಟತಿ ಇವತ್ತ. ಜಿಮ್ ಮಾಡಿ ಸೊಂಟ ನೋವಾಗ್ಬಿಟ್ಟತಿ ನೋಡ್ರಿ. ದಡಿ ಹೆಂಗೈತಿ ಸೆರಗ್ ತೋರಿಸ್ತೇನೆ ತಡ್ರಿ. ಇದ್ರದ್ದು ನಡ ಅದ ಎಷ್ಟ್ ಚಲೋ ಬಂದೈತಿ ನೋಡ್ರಿ. ಸೆರಗ್ ಪ್ಲೇನ್ ವೈಟ್ ಬಂದೈತಿ ಫುಲ್. ದಡಿ ಒಳಗು ಡಿಸೈನ್ ಐತಿ. ನೋಡಾಕ ನಿಮ್ಗ ದಪ್ಪ ಐತನ ಉಬ್ಬತನ ಅನ್ಸ್ಬೋದು. ಉಬ್ಬಲ್ರಿ, ದಪ್ಪಿಲ್ಲ ಏನಿಲ್ಲ, ಮೆತ್ತಗೈತಿ ಸೀರೆ. ಚಲೋ. ನನಗೆ ಇದು ಕಲರ್ ಸೇರ್ತಪ್ಪ, ಅದಕ್ಕೆ ತಗೊಂಡೆ. ನಂಗೆ ಬ್ಲೂ ಒಂಚೂರು ಸೇರ್ತತೆ ಸೀರೆ, ಹಂಗಾಗಿ ತಗೊಂಡೆ. ಇದು ಬ್ಲೌಸಿಗೆ ಮ್ಯಾಚ್ ಆಗವಲ್ತ, ಆದ್ರೆ ನೋಡ್ರಿ ನಂಗೆ ಹೇಳಿದ್ನಲ್ಲ, ಇದ್ರದ್ದು ಬ್ಲೌಸ್ ಫುಲ್ ಪ್ಲೇನ್ ಬಂದೈತ್ರಿ. ಏನು ಡಿಸೈನ್ ಇಲ್ಲ, ಹಿಂಗ ಪ್ಲೇನ್ ಬಂದೈತಿ. ಇದು ಕಸಿ ಒಂದ್ ಇಡ್ಸೇನೆ, ಯಾಕಂದ್ರೆ ಇಳಿಬಾರ್ದು ಅನ್ನೋ ಕಾರಣಕ್ಕೆ ಕಸಿ ಒಂದ್ ಇಡ್ಸೇನೆ ನೋಡ್ರಿ. ಚಲೋ ಹೊಲ್ದಾರ ಬ್ಲೌಸ್ನ. ಇಲ್ಲೇ ಮನಿ ಕಡೆನೂ ಒಬ್ರು ಹೊಲಿತಾರ, ಅಲ್ಲೇ ಕೊಟ್ಟಿರ್ತೇನೆ. ಇನ್ನೊಂದು ನೋಡ್ರಿ, ಈ ಸೀರೆ ನಂಗೆ ಭಾರಿ ಇಷ್ಟ ಆಗ್ಬಿಡ್ತಿದೆ. ಸೀರೆ ಹೆಂಗ್ ಕಾಣತ್ತ ಗೊತ್ತಾಗಲ್ತ ನೋಡ್ರಿ. ಕಾಲಾಗ ದೊಡ್ಡ ದಡಿ ಬಂದೈತಿ. ಇಲ್ಲೇ ಸೊಂಟದ ಹತ್ರ 6 ಕಡೆ ಸಣ್ಣ ದಡಿ ಬಂದೈತ್ರಿ. ಇದಕ್ಕ ಇದ್ರ ಸೆರಗ್ ನೋಡ್ರಿ, ಫುಲ್ ಜಿಗಿ ಹೆಂಗ್ ಬಂದೈತಿ. ನಂಗ್ ಭಾರಿ ಇಷ್ಟ ಆಗ್ಬಿಡ್ತಿದ್ ಸೀರೆ. ಇದನ್ನ ಇವ್ರು ತಗೋಬೇಡ ಮರೆ, ಚಂದಿಲ್ಲ ಅನ್ನತ್ರ ಚಂದ ನೋಡ್ತಾರೆ. ಹಿಂಗ ಹಾಕಿ ತೋರಿಸ್ತೇನೆ ನೋಡ್ರಿ. ಚಂದ ಕಾಣತಿಲ್ರಿ, ಮಸ್ತ್ ಕಾಣತ್ತಲ್ಲ. ಬ್ಲಾಕ್ ಚೆನ್ನಾಗ್ ಕಾಣಿಸ್ತಾವ ಸೀರೆ ಯಾವಾಗ್ಲು. ತಗೋಬೇಡ ಅಂತಂದ್ರೆ ನಂಗೆ ಇದೇ ಬೇಕು, ಚೆನ್ನಾಗೈತಿ, ನಾ ಇದನ್ನ ತಗೊಳಕ್ಕೆ ಅಂತೇಳಿ ಹಠ ಮಾಡಿ ತಗೊಂಡಿದ್ದೆ ಸೀರೆ ನಾನಲ್ಲೇ. ಇದು ಬೇಕಂತೇಳಿ. ಸೆರಗು ಈ ತರ ಗ್ರ್ಯಾಂಡ್ ಬಂದೈತಿ. ಒಳಗ ಭೂಮಿ ಈ ತರ ಐತಿ. ಅಯ್ಯೋ ನಮ್ ಕರ್ಮ. ಈ ತರ ಐತಿ ನೋಡ್ರಿ. ಈ ತರ ಈ ಸೀರೆ ಇದಕ್ಕೆ ಹೇಳಲೇ ಇಲ್ಲಲ್ಲ ನಾನು ನಿಮ್ಗೆ ರೇಟ್. ಇದ್ರದ್ದು ಅಷ್ಟೇ 1100 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ಇದಕ್ಕೂ ಬಾಳ ಕೊಟ್ಟಿಲ್ಲ, 1100 ರೂಪಾಯಿ ಕೊಟ್ಟೇನಿ ನೋಡ್ರಿ. ಈ ಸೀರೆ ಬ್ಲಾಕ್ ಐತಿ ಫುಲ್. ಅದೇ ಹೇಳಿದ್ನಲ್ಲ, ಇದು ಕಾಲಾಗ ಬರ್ತೈತಿ. ಇದು ದಡಿ ದೊಡ್ಡ ದಡಿ. ಇದು ನಡದಾಗ 6 ಕಡೆ ಸಣ್ಣ ದಡಿ ಬರ್ತೈತ್ರಿ. ಇದ್ರದ್ದು ಬ್ಲೌಸ್ ಅಷ್ಟ ಚಂದ ಹೊಲ್ದಾರ, ನಂಗೆ ಇಷ್ಟ ಆತದ ಬ್ಲೌಸ್. ನೋಡ್ರಿ, ಬೆನ್ನಾಗ, ಇದು ತೋಳಾಗ, ಇದು ಮೈಯಾಗ ಚಂದ ಹೊಲ್ದಾರಲ್ರಿ. ಬಾರಿ ಇಷ್ಟ ಆತ್ ನನಗಂತ್ರು. ಇದಕ್ಕೆ ಎಷ್ಟು ಕೊಟ್ಟೇನಿ ಅಂತಂದ್ರ, ಈ ಸೀರೆಗೆ ಮತ್ತೆ ಈ ಸೀರೆಗೆ ನಾನು ಬರೀ 500 ರೂಪಾಯಿ ಕೊಟ್ಟೇನಿ. ಈ ಸೀರೆಗೆ 500 ರೂಪಾಯಿ ಅನ್ಸತ್ತಲ್ರಿ. ಇದು ವರ್ತ್ ಅನಸ್ತಾ? 500 ರೂಪಾಯಿ ವರ್ತ್ ಐತಿ ಅನಸ್ತತಲ್ಲ, ಕೊಡ್ಬೋದಲ್ಲ, ಹೊರಟಿಗೆ ಹಾಕತಿ. 500 ರೂಪಾಯಿ ನಂಗೆ ಯಾಕ ಇಷ್ಟ ಆಗ್ತದೆ. ಬ್ಲಾಕ್ ಒಂದೊಂದ್ಸಲ ಈ ನೋಡ್ರಿ, ಈ ವಿಡಿಯೋದಾಗ ಎಷ್ಟ್ ಚಂದ ಅನ್ಸತಿ, ಫೋಟೋದಾಗೂ ಚಂದ ಕಾಣ್ತೈತಿ ಅಂತ ತಗೊಂಡೇನಿ. ಆಮೇಲೆ ನನ್ನ ಹತ್ತಲೆ ಅಂತ ಬಾಳ ತುಟ್ಟಿ ಸೀರೆ, ಚಂದ ಸೀರೆ ಯಾವ್ದು ಇಲ್ಲ. ಯಾಕಂತಂದ್ರ ನಾನ್ ಸೀರೆ ತಗೊಳಕ್ ಶುರು ಮಾಡಿದ್ದೆ ಈಗ ರೀಸೆಂಟ್ ಆಗಿ. ಮೊದ್ಲೆಲ್ಲ ನನಗ ಒಂದು ನಮ್ಮ ಅತ್ತಿಯವ್ರು ತಂದು ಕೊಡ್ತಿದ್ರು, ಅವರೇ ತಗೊಂಬಂದ್ ಕೊಡ್ತಿದ್ರು. ಆಮೇಲೆ ಮತ್ತ ನಮ್ಮ ಆಂಟಿಯವ್ರು ತಂದು ಕೊಡ್ತಿದ್ರು. ಮತ್ತೆ ನಮ್ಮ ಮನಿಯವ್ರು ಅವರು ಕಡಿಮೆ ಬಿಡ್ರಿ, ನನ್ನೇ ಕರ್ಕೊಂಡು ಹೋಗಿದ್ರು. ನಮ್ಮ ಅವ್ವ ತಂದು ಕೊಟ್ಟಿದ್ವು. ಇವೇ ಸೀರೆ ಇದ್ದಿದ್ದು. ನಾನ್ ಈಗ ರೀಸೆಂಟ್ ಆಗಿ ತಗೊಳಕತ್ತಿರೋದ್ ಸೀರೆನ. ಆದ್ರೆ ನನ್ನಂತಲೇ ಬಾಳ ಏನೋ ಅಂತಾರಲ್ಲ, ಅದು ಮೈಸೂರ್ ಸಿಲ್ಕ್, ಆಮೇಲೆ ಗ್ರ್ಯಾಂಡ್ ರೇಷ್ಮೆ ಸೀರೆ ಇಂಥವೆಲ್ಲ ಇಲ್ಲ ನನ್ನಂತಲೇ ಇರೋದೇ ಇಷ್ಟು ಕಡಿಮೆ ರೇಟಿನ ಈ ತರದ ಸೀರೆಗಳೇ ಇರೋದು ಅಷ್ಟು. ಬೇಕಂದ್ರೆ ತೋರಿಸ್ತೇನಂತ ಇನ್ನೊಮ್ಮೆ ಯಾವಾಗಾರ. ನಾನು ನೋಡ್ರಿ, ಶೈನಿಂಗ್ ಅದಾವಲ್ಲ ಶಾಂತಕ್ಕ ಅನ್ಬೇಡ್ರಿ. ಇದು ಚನ್ನಬಸಪ್ಪದಾಗೆ ತಗೊಂಡಿದ್ದು. ಆದ್ರೆ ಇದು ತಗೊಂಡ್ ಬಂದ್ ಒಂದ್ 3-4 ತಿಂಗಳು ಆತಿದೆ ಸೀರೆ. ಇದು ನಂಗೆ ಇದು ಇಷ್ಟ ಆತ, ಅದಕ್ಕೆ ತಗೊಂಡಿದ್ದೆ. ಇದಕ್ಕೂ ಅಷ್ಟೇ 1100 ರೂಪಾಯಿ ಅಷ್ಟೇ ಕೊಟ್ಟಿರೋದು, ಜಾಸ್ತಿ ರೇಟ್ ಅಲ್ಲ.
ಫೋಟೋದಾಗ ವಿಡಿಯೋದಾಗ ಉಟ್ಟಾಗ ಮೈ ಮೇಲೆ ವಜ್ಜಿ ಇರಲ್ಲ, ಏನಿಲ್ಲ, ಸ್ಮೂತ್ ಐತಿ. ಇಷ್ಟ ಆತ. ಒಳಗೆಲ್ಲ ಫುಲ್ ಪ್ಲೇನ್ ಐತಿ, ಬಾರ್ಡರ್ ಅಷ್ಟೇ ಈ ತರ ವರ್ಕ್ ಐತಿ. ಇದ್ರದ್ದು ಬ್ಲೌಸ್ ಸಣ್ಣ ತೋಳಿಡ್ಸೇನಿ ಈ ತರ. ಬೆನ್ನಾಗಿ ಈ ತರ ಬಂದೈತಿ ನೋಡ್ರಿ. ಇಷ್ಟೇ ಸೀರೆ ಈಗ ಸದ್ಯಕ್ಕಿರೋದು ಹೊಸವು. ಉಳ್ದಿದ್ದೆಲ್ಲ ಅಲ್ಲೇ ತಗೊಂಡಿದ್ವಿ ಜಾಸ್ತಿ, ಆದ್ರೆ ಉಟ್ಟೇನಿ ಹಳೆವಾಗವ ಅಷ್ಟೇ, ಮತ್ತೇನಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹೊಸದಾಗಿ ಯಾರ ನೋಡತ್ತಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗ್ತೇನ್ರಿ ನೆಕ್ಸ್ಟ್ ವಿಡಿಯೋದಾಗ.